ಆತ್ಮೀಯ ಬಂಧುಗಳೇ, ಇವತ್ತಿನಿಂದ ಶ್ರೀರಾಮಚರಿತ ಮಾನಸದ ಪಂಚಮ ಸೋಪಾನವಾದಂಥ ಸುಂದರಕಾಂಡವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಸುಂದರಕಾಂಡದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದನ್ನ ಶ್ರೀರಾಮಚರಿತ ಮಾನಸದ ಪ್ರಾಣ ಅಂತಾನೆ ಕರೀತಾರೆ. ಆಮೇಲೆ ಎಲ್ಲರೂ ಕೂಡ ಇದನ್ನ ಹೆಚ್ಚಾಗಿ ಪಠನೆ ಮಾಡ್ತಾರೆ. ಆದರೆ ಒಂದು ವಿಷಯ ಏನಪ್ಪ ಅಂತಂದ್ರೆ, ಪಠಿಸೋದು ತುಂಬಾ ಒಳ್ಳೆಯದು, ಆದರೆ ಅರ್ಥ ಮಾಡಿಕೊಂಡು ಪಠನೆ ಮಾಡೋದಿದೆಯಲ್ಲ, ಅದು ಇನ್ನೂ ಒಳ್ಳೆಯದು. ಇಲ್ಲದೆ ಇದ್ರೆ ಹೇಗಾಗುತ್ತೆ ಅಂತಂದರೆ, ಒಂದು ಮಿಷಿನ್ ಥರ ಆಗಿಬಿಡುತ್ತೆ. ಏನು, ಈಗ ನಾವು ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ದು ಮಂತ್ರ ಬಾಕ್ಸ್ ಇರುತ್ತಲ್ಲ, ಅದನ್ನು ಹಾಕಿಬಿಟ್ಬಿಟ್ರೆ ಅದು ಮಂತ್ರ ಉಚ್ಚಾರಣೆ ಮಾಡ್ತಾ ಇರುತ್ತಲ್ಲ, ಆ ಥರ ನಮಗೆ ಅರ್ಥ ಗೊತ್ತಿಲ್ಲ, ಅದರಲ್ಲಿರುವಂಥ ಭಾವನೆಗಳು ಏನು ಹೇಳ್ತಾ ಇದ್ದಾರೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ಪಠನೆ ಮಾಡೋದಿದೆಯಲ್ಲ, ಅದಕ್ಕಿಂತ ಅರ್ಥ ತಿಳ್ಕೊಂಡು ಪಠನೆ ಮಾಡೋದಿದೆಯಲ್ಲ, ಅದು ತುಂಬ ಒಳ್ಳೆಯದು. ಇದನ್ನು ಸುಂದರಕಾಂಡ ಅಂತ ಯಾಕೆ ಹೇಳ್ತಾರೆ? ಕಾಂಡ ಅಂತಂದರೆ ಒಂದು ಅಧ್ಯಾಯ ಅಂತ ಅರ್ಥ. ಸುಂದರ ಯಾಕೆ ಅಂತಂದರೆ, ಇದರಲ್ಲಿರುವಂಥ ಎಲ್ಲವೂ ಕೂಡ ಸುಂದರವಾಗಿದೆ. ಅಂದರೆ ಏನು, ಹನುಮಂತ ಸಾಗರ ದಾಟ್ತಾನಲ್ಲ ಅದು, ಮತ್ತು ಸೀತೆಯನ್ನು ಹುಡುಕಾಡುವಂಥ ಹುಡುಕಾಟ, ಭಕ್ತಿ ಭಾವ, ಪ್ರೀತಿ, ಈ ರೀತಿಯ ಎಲ್ಲ ಭಾವನೆಗಳು ಕೂಡ ಈ ಖಂಡದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರನೇ ಇದು ತುಂಬಾ ಸುಂದರವಾಗಿದೆ. ಅದಕ್ಕೆ ಇದನ್ನು ಸುಂದರಕಾಂಡ ಅಂತ ಇಟ್ಟಿದ್ದಾರೆ. ಸತ್ಸಂಗದಲ್ಲಿ ಗುರುಗಳು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ರು. ಹನುಮಂತ ಸೀತೆಯನ್ನು ಹುಡುಕೋದಕ್ಕೆ ಸಾಗರ ದಾಟಿ ಹೋಗ್ತಾನಲ್ಲ, ಅದನ್ನು ದಾಟಬೇಕಾದ್ರೆ ಎಷ್ಟೆಲ್ಲ ಸಂಕಷ್ಟಗಳು ಬರುತ್ತೆ, ಅದನ್ನೆಲ್ಲ ಹೇಗೆ ಅವನು ದಾಟ್ಕೊಂಡು ಹೋಗ್ತಾನೆ, ಮತ್ತು ಲಂಕೆಗೆ ಹೋದಾಗ ಅಲ್ಲಿನ ಒಂದು ಪರಿಸ್ಥಿತಿ ಹೇಗಿತ್ತು, ಆ ಜಾಗದಲ್ಲಿ ನಾವೇ ಇದ್ದು ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಈಗ ಸುಮ್ಮನೆ ಕೇಳಬೇಕಾದ್ರೆ ಹನುಮಂತ ಹೋದ ಲಂಕೆಗೆ, ಅಲ್ಲಿ ಸೀತೆಯನ್ನು ಹುಡುಕದ, ಅಲ್ಲಿ ರಾಕ್ಷಸರಿದ್ರು, ಹಾಗೆ ಹೀಗೆ ಅಂತ ಓದಿ ನಾವು ತಿಳ್ಕೊಂಬಿಡ್ತೀವಿ. ಆದರೆ ನಾವು ಒಂದು ನಿಮಿಷ ನಿಲ್ಲಿಸಿ, ಹನುಮಂತನ ಒಂದು ಸ್ಥಳದಲ್ಲಿ ನಾನಿದ್ರೆ ಏನು ಮಾಡ್ತಾ ಇದ್ದೆ, ಹೇಗಿರ್ತಾ ಇತ್ತು ಅಂತ ನಾವು ಅನುಭವಿಸ್ಬೇಕು. ಆಗಲೇ ನಮಗೆ ಗೊತ್ತಾಗೋದು. ಒಂದು ಉದಾಹರಣೆಗೆ ಏನು ಅಂತಂದರೆ, ನಮ್ಮನ್ನೇ ಈಗ ಸೀತೆಯನ್ನು ಹುಡುಕೋದಕ್ಕೆ ಯಾರೋ ಒಬ್ಬರು ಲಂಕೆ ಕಳಿಸ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ನಮಗೆ ಯಾರ ಪರಿಚಯನೂ ಇರೋದಿಲ್ಲ. ಲಂಕೆ ಅಂದ್ರೇ ಗೊತ್ತಿಲ್ಲ ನಮಗೆ. 100 ಯೋಜನೆಗಳನ್ನು ದಾಟಿ ಹೋದರೆ ಲಂಕೆ ಇರೋದು. ಆಯಿತು, ಯೋಜನೆಗಳನ್ನು ದಾಟಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆ ಲಂಕೆಗೆ ಹೋದರೆ ಆ ಲಂಕೆಯಲ್ಲಿ ನಮಗೆ ಯಾರೂ ಗೊತ್ತಿಲ್ಲ, ಸೀತೆಯನ್ನು ಕೂಡ ನೋಡಿಲ್ಲ, ಆಕೆ ಪರಿಚಯನೂ ಕೂಡ ಇಲ್ಲ. ಬರೀ ಸೀತೆ ಅನ್ನುವಂಥ ಹೆಸರು ಮಾತ್ರ ಗೊತ್ತಿದೆ. ಅಷ್ಟನ್ನ ಮಾತ್ರ ಹಿಡ್ಕೊಂಡು ಹುಡುಕಬೇಕು ಅವಳನ್ನು. ಹೋಗಲಿ, ಆ ಹೆಸರನ್ನಾದರೂ ಯಾರತ್ತಾದರೂ ಕೇಳಿ, ಸೀತೆನ ನೀವೇನಾದರೂ ನೋಡಿದ್ದೀರಾ ಅಂತ ಕೇಳಬಹುದಾ? ಹಾಗೂ ಕೇಳೋ ಹಾಗಿಲ್ಲ. ಯಾಕೆ ಅಂತಂದರೆ, ಸೀತೆ ಹೆಸರು ಕೇಳಿದ ತಕ್ಷಣ ಇವನು ಯಾರೋ ಗೂಢಾಚಾರಿನೇ ಇರಬೇಕು ಅಂತ ತಿಳ್ಕೊಂಡು ರಾವಣನಿಗೆ ತಗೊಂಡೋಗಿ ಒಪ್ಪಿಸ್ಬಿಡ್ತಾರೆ. ಈ ರೀತಿ ಹುಡುಗಾಟ ನಾವು ಮಾಡೋದಕ್ಕೆ ಸಾಧ್ಯನಾ? ಒಂದು ನಿಮಿಷ ಆ ಪರಿಸ್ಥಿತಿಯಲ್ಲಿ ನಾವಿದ್ರೆ ಹೇಗಿರುತ್ತೆ ಅಂತ ತಿಳ್ಕೊಂಡಾಗ ಹನುಮಂತ ಎಷ್ಟು ಕಷ್ಟಪಟ್ಟಿರಬೇಕು, ಅವನ ಒಂದು ಸ್ಥಿತಿ ಹೇಗಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಹನುಮಂತ ಹೇಗೆ ವಿಳಾಸ ಇಲ್ಲದೆ, ಯಾರ ಪರಿಚಯನೂ ಇಲ್ಲದೆ ಸೀತೆಯನ್ನು ಹೇಗೆ ಹುಡುಕ್ತಾ ಇರ್ಬೋದು, ಈ ರೀತಿಯ ಒಂದು ಸುಂದರವಾದ ಘಟನೆಯ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡುತ್ತೆ ಈ ಸುಂದರಕಾಂಡ. ಅದೇ ಈ ಸುಂದರಕಾಂಡದ ಒಂದು ವಿಶೇಷತೆ. ಇಲ್ಲಿ ನಾನು ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಈ ರಾಮಚರಿತ ಮಾನಸ ಅನ್ನೋದಿದೆಯಲ್ಲ, ಅದು ನಮ್ಮನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡುತ್ತೆ. ಈಗ ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತೀವಲ್ವಾ, ಈ ಒಂದು ಸುಂದರಕಾಂಡವನ್ನು ಇನ್ನೊಂದು ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಪ್ರಯತ್ನ ಮಾಡಬಹುದು. ಈಗ ಭಕ್ತಿಯನ್ನು ಪಡಿಬೇಕು ಅಂತ ನಾವು ಒಂದು ದಾರಿಯನ್ನು ಹಿಡ್ಕೊಂಡಿರ್ತೀವಿ, ಭಕ್ತಿ ಮಾರ್ಗವನ್ನು. ಆಯಿತಾ, ನಮ್ಮ ಹಾದಿಯಲ್ಲಿ ಏನೇನೆಲ್ಲ ಪ್ರಲೋಭನೆಗಳು ಬರುತ್ತೆ ಅಂದರೆ, ಈಗ ಭಕ್ತಿ ಮಾರ್ಗದಲ್ಲಿ ಎಂಟ್ರಾಗಿ ಅದರಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ, ಭಕ್ತಿಯ ಹತ್ರಕ್ಕೆ ನಾವು ಹೋಗಬೇಕು ಅಂತಂದಾಗ ನಮಗೆ ಬೇಕಾದಷ್ಟು ಪ್ರಲೋಭನೆಗಳು ಬರುತ್ತೆ. ಆಯಿತಾ, ನಮ್ಮ ಮನಸ್ಸು ಅದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬಹುದು. ಇಲ್ಲಿ ಹನುಮಂತ ಅಂತಂದರೆ ನಮ್ಮ ಮನಸ್ಸು ಅಂತ ತಿಳ್ಕೊಂಡು, ಸೀತೆ ಅಂತಂದರೆ ಭಕ್ತಿ ಅಂತ ತಿಳ್ಕೊಂಡು, ಈ ಒಂದು ಭವಸಾಗರವನ್ನು ದಾಟೋದಕ್ಕೆ ನಾವು ಶುರು ಮಾಡಿದಾಗ ನಮಗೆ ಭಕ್ತಿ ಸಿಗೋದಕ್ಕೆ ಸಾಧ್ಯ. ಅಂದರೆ ಇದು ದಾಟಿದ್ರೇ ಅಲ್ವಾ ನಮಗೆ ಭಕ್ತಿ ಸಿಗೋದು. ಇದನ್ನು ದಾಟುವಂಥ ಸಮಯದಲ್ಲಿ ಏನೇನೆಲ್ಲ ಅಡೆತಡೆಗಳು ಬರುತ್ತೆ ಅನ್ನೋದನ್ನು ನಾವು ಈ ಸುಂದರಕಾಂಡದಿಂದ ತಿಳ್ಕೋಬಹುದು. ಮತ್ತು ನಾವು ಎಚ್ಚರಿಕೆಯಿಂದ ಹೇಗಿರಬೇಕು ಅನ್ನೋದನ್ನು ಕೂಡ ನಾವು ಹನುಮಂತನಿಂದ ಕಲಿಬಹುದು. ಈಗ ಅವನು ಒಂದೊಂದೇ ಕಷ್ಟಗಳನ್ನು ಪಾರು ಮಾಡ್ಕೊಂಡು ಹೋಗ್ತಾನೆ.
ಅಂದರೆ ಆ ಒಂದು ಸಮುದ್ರವನ್ನು ದಾಟಬೇಕಾದ್ರೆ ಅವನಿಗೆ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ. ಆ ಅಡೆತಡೆಗಳು ನಮ್ಮ ಜೀವನದಲ್ಲೂ ಕೂಡ ನಾವು ಭಕ್ತಿ ಮಾರ್ಗದಲ್ಲಿ ಆ ಭಕ್ತಿಯನ್ನು ಸೇರೋದಕ್ಕೆ ಈ ಭವಸಾಗರವನ್ನು ದಾಟಬೇಕಲ್ಲ, ಅಂಥ ಸಮಯದಲ್ಲಿ ನಮಗೂ ಕೂಡ ಪ್ರಲೋಭನೆಗಳು ಬರುತ್ತೆ, ಆಮೇಲೆ ಬೇರೆ ಬೇರೆ ರೀತಿಯ ಸಂಕಷ್ಟಗಳು ಬರುತ್ತೆ. ಅದನ್ನೆಲ್ಲ ಹೇಗೆ ಎದುರಿಸ್ಬೇಕು ಅನ್ನೋದನ್ನು ನಾವು ಈ ಸುಂದರಕಾಂಡದಿಂದ ತಿಳ್ಕೊಬೋದು. ತುಂಬ ಒಳ ಅರ್ಥಗಳು ಬೇಕಾದಷ್ಟಿರುತ್ತೆ. ಆ ರೀತಿ ನಾವು ಯೋಚನೆ ಮಾಡೋದನ್ನು ಕೂಡ ಕಲಿಬೇಕು. ಆಗಲೇ ನಾವು ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಥವಾ ನಾವು ಏನು ಮಾಡಬೇಕು ಮತ್ತು ನಾನು ಮಾಡ್ತಾ ಇರೋದನ್ನು ಹೇಗೆ ನಾನು ಸರಿಪಡಿಸ್ಕೊಳ್ಬೇಕು ಮತ್ತು ನಾವು ಯಾವ ಸ್ಥಾನದಲ್ಲಿದ್ದೀವಿ ಈಗ, ಇದೆಲ್ಲವೂ ಗೊತ್ತಾಗತ್ತೆ. ಆಯಿತಾ? ಬರೀ ಕತೆ ಓದ್ದಂಗೆ ಅಥವಾ ಕಥೆನ ತಿಳ್ಕೊಳ್ಳೋದಲ್ಲ. ಇಲ್ಲಿ ಹನುಮಂತ ಅಂತಂದರೆ ನಮ್ಮ ಮನಸ್ಸು ಅಂತಲೇ ತಿಳ್ಕೋಬೇಕು. ಅಂದರೆ ಮನಸ್ಸಿಗಷ್ಟು ಶಕ್ತಿ ಇರುತ್ತೆ, ಅದು ಏನು ಬೇಕಾದರೂ ಸಾಧನೆ ಮಾಡಬಹುದು. ಆಯಿತಾ? ಆದರೆ ಆ ಮನಸ್ಸು ಸ್ಥಿರವಾಗಿರಬೇಕು. ಅಂದರೆ ನಮ್ಮ ಗುರಿ ನಮಗೆ ಗೊತ್ತಿರಬೇಕು. ನಾನು ಭಗವಂತನ ಕಡೆಗೆ ಹೋಗ್ತಾ ಇದ್ದೀನಿ, ಅದನ್ನು ಬಿಟ್ಟು ಆ ಕಡೆ ಈ ಕಡೆ ನನ್ನ ಮನಸ್ಸು ಚಂಚಲವಾಗಬಾರ್ದು. ಆಯಿತಾ? ಅದಕ್ಕೆ ಮನಸ್ಸನ್ನು ಕಪಿಗೆ ಹೋಲಿಸ್ತಾರೆ. ಕಪಿಗಳು ಏನು ಮಾಡ್ತಾರೆ, ಒಂದು ಕ್ಷಣ ಒಂದು ಕಡೆ ಇರೋದಿಲ್ಲ. ಆದರೆ ಅಂಥ ಕಪಿಗಳಿಗೆ ರಾಮನ ಕೆಲಸವನ್ನು ಕೊಟ್ಟು ಅದನ್ನು ಸರಿ ಮಾಡಬೇಕು, ಅಂದರೆ ಅದು ಸ್ಥಿರವಾಗಿರಬೇಕು. ಆ ರೀತಿ ಮಾಡುವಂಥದ್ದನ್ನೇ ನಾವು ರಾಮಚರಿತ ಮಾನಸ ಅಂತ ಹೇಳೋದು. ಇಲ್ಲಿ ಹನುಮಂತ ಆ ಲಂಕೆಗೆ ಹೋಗಿ ಅಲ್ಲಿ ಆ ಸೀತೆಯನ್ನು ಕಂಡು ಮಾತಾಡಿಸ್ಕೊಂಡು ಬರ್ತಾನಲ್ಲ, ಆ ಕೆಲಸವನ್ನು ನಮ್ಮ ಮನಸ್ಸು ಮಾಡುವಂಥದ್ದು, ನಮ್ಮನ್ನು ಸೀತೆಯ ಜೊತೆ ಸೇರಿಸುವಂಥದ್ದು. ಅಂದರೆ ಏನು, ಭಕ್ತಿಯ ಜೊತೆ ಸೇರಿಸುವಂಥ ಕೆಲಸವನ್ನು ಈ ಮನಸ್ಸು ಮಾಡುತ್ತೆ. ಅಂದರೆ ಭಗವಂತ ಮತ್ತು ಭಕ್ತಿ ಬೇರೆ ಬೇರೆ ಇರ್ತಾರೆ, ಈ ಮನಸ್ಸು ಅದನ್ನು ಸೇರಿಸುವಂಥ ಕೆಲಸ ಮಾಡುತ್ತೆ. ಆ ರೀತಿ ಮಾಡಬೇಕಾದ್ರೆ ಬೇಕಾದಷ್ಟು ತೊಂದರೆಗಳು ಬರುತ್ತೆ. ಅದನ್ನೆಲ್ಲ ಎದುರಿಸ್ಕೊಂಡು ಹೇಗೆ ನಾವು ಅದನ್ನು ಸೇರಿಸ್ಬೇಕು ಅಂತ ತಿಳ್ಕೊಳ್ಳೋದೇ ಈ ಸುಂದರಕಾಂಡ. ಈ ರೀತಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲೂ ಕೂಡ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಭಕ್ತಿ ಅನ್ನೋದು ಸಿಗುತ್ತೆ. ಈಗ ನಾವು ಮಾಡ್ತಾ ಇರೋದು ಭಕ್ತಿ ಅಲ್ಲ, ಸಾಧನೆ. ಆಯಿತಾ? ನಮಗೆ ಭಕ್ತಿ ಸಿಗಬೇಕು ಅಂತ ಸಾಧನೆ ಮಾಡ್ತಾ ಇದ್ದೀವಿ. ಭಕ್ತಿ ಸಿಕ್ಕಿದ್ರೆ ಆಟೋಮೆಟಿಕ್ಕಾಗಿ ಭಗವಂತ ನೆಕ್ಸ್ಟು ಸಿಕ್ಕೇ ಸಿಗ್ತಾನೆ. ಆಯಿತಾ? ಭಕ್ತಿ ಬೇಕು ನಮಗೆ. ಅದಕ್ಕೆ ಭಗವಂತನ ಮುಂದೆ ಹೋಗಿನೂ ಕೂಡ ನಾವು ಏನನ್ನು ಕೇಳ್ಕೊಳ್ತೀವಿ ಹೇಳಿ, ನಿನ್ನ ಭಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ತೀವಿ. ನಿನ್ನನ್ನು ಕೊಡು ಅಂತ ನಾವು ಯಾವತ್ತೂ ಕೇಳಲ್ಲ ಅಲ್ವಾ? ಭಕ್ತಿಯನ್ನು ಕೊಡು. ಯಾಕೆ? ಭಕ್ತಿ ಇದ್ರೇ ಭಗವಂತ ನಮ್ಮ ಜೊತೆ ಇರೋದು. ಅದಕ್ಕೋಸ್ಕರ ನಿನ್ನ ಭಕ್ತಿ ಕೊಡು ಅಂತ ಕೇಳ್ಕೊಳ್ತೀವಿ. ಈ ಒಂದು ಸುಂದರ ಕಾಂಡದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲಿ ಹೇಳಿದ್ದೀನಿ. ಇದನ್ನು ತುಂಬ ಶ್ರದ್ಧೆ ಭಕ್ತಿ ಇಟ್ಟು ಕೇಳಬೇಕು. ಇಲ್ಲಿ ನಾವು ಮತ್ತು ಹನುಮಂತ ಇಬ್ಬರೇ ಇರಬೇಕಿಲ್ಲಿ. ಬೇರೆ ಯಾವುದೇ ರೀತಿಯ ಹೊರಗಿನ ಪ್ರಪಂಚದ ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಏನೇ ಕೆಲಸ ಕಾರ್ಯಗಳು ಏನಿದೆಯೋ ಅದನ್ನೆಲ್ಲ ಮುಗಿಸ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಸುಂದರಕಾಂಡವನ್ನು ಕೇಳಬೇಕು. ಸುಂದರಕಾಂಡ ಅಷ್ಟೇ ಅಲ್ಲ, ಶ್ರೀರಾಮಚರಿತ ಮಾನಸ ಆಗಿರ್ಬೋದು, ಆಧ್ಯಾತ್ಮಿಕ ಗ್ರಂಥಗಳಾಗಿರ್ಬೋದು. ಯಾಕೆ ಅಂತಂದರೆ ಅಲ್ಲಿ ನಾವು ಮತ್ತು ಭಗವಂತ, ನಾವು ಮತ್ತು ಭಕ್ತರು ಇಷ್ಟೇ ಇರ್ತೀವಿ, ಅಷ್ಟೇ ಇರಬೇಕು. ಆ ರೀತಿ ನಾವು ವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಂಡು ಅದನ್ನು ಕೇಳಬೇಕು. ಇಲ್ಲಿ ಬೇರೆಯವರು ಯಾರು ಇದ್ರ ಮಧ್ಯೆ ಇರಬಾರ್ದು ಅನ್ನೋದನ್ನು ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಈ ರೀತಿ ನಮ್ಮನ್ನು ನಾವು ಕಂಪ್ಲೀಟಾಗಿ ಸಮರ್ಪಣೆ ಮಾಡ್ಕೊಂಡು ಇದನ್ನು ಕೇಳಬೇಕು. ಆಯಿತಾ? ಇವತ್ತಿನಿಂದ ನಾವು ಸುಂದರಕಾಂಡವನ್ನು ಶುರು ಮಾಡಿದ್ದೀವಿ. ಆ ಭಗವಂತ ನಮಗೂ ಕೂಡ ಭಕ್ತಿಯನ್ನು ಕೊಡಲಿ ಅಂತ ಬೇಡ್ಕೊಳ್ತಾ, ನಮಗೂ ಆ ಭಗವಂತನ ಭಕ್ತಿ ಸಿಗಲಿ ಅಂತಂದ್ಬಿಟ್ಟು ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ನಾವು ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ.